ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಶ್ರೀ ವೆಂಕಟೇಶ್ವರ ಸ್ವಾಮಿ 2ನೇ ವಾರದ ವ್ರತದಲ್ಲಿ ಏನೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮೊದಲನೇ ವಾರದ ವ್ರತದಲ್ಲಿ ನಾನು ಇನ್ ಡೀಟೇಲ್ದಾಗೆ ಹೇಳಿದ್ದೆ ದೇವ್ರನ್ನ ಹೇಗೆ ಆವಾಹನ ಮಾಡ್ಕೋಬೇಕು, ಕಳಸ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು, ಸ್ವಾಮಿಗೆ ಏನೆಲ್ಲ ಕೊಡಬೇಕು ಮತ್ತು ಹೇಗೆ ಪೂಜೆ ಮಾಡಬೇಕು ಅಂತ. ಸೊ ಇವತ್ತಿನ ವಾರನೂ ಸ್ವಲ್ಪ ಅದೇ ಥರ ಇರುತ್ತೆ, ಆದರೆ 1-2-3 ಚೇಂಜಸ್ ಇದ್ದೇ ಇರುತ್ತೆ ಪ್ರತಿ ವಾರ ಹೋಗ್ತಾ. ಸೊ ಅದನ್ನು ನೋಡೋಣ ಇವತ್ತು. ಪ್ರತಿಯೊಂದು ವ್ರತಕ್ಕೂ ಅದರದ್ದೇ ಆದ ವೈಶಿಷ್ಟ್ಯಗಳು ಮತ್ತು ನಿಯಮಗಳು ಇದ್ದೇ ಇರುತ್ತೆ. ಈ ಥರ ವೆಂಕಟೇಶ್ವರ ಸ್ವಾಮಿ ವ್ರತ ಮಾಡ್ದಂಗೆ ನಾವು ಇನ್ನೊಂದು ದೇವರಿಗೆ ಸೇಮ್ ಇದೇ ಥರ ಪ್ರೊಸೀಜರ್ ಅಪ್ಲೈ ಮಾಡಿ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಇದರಲ್ಲಿ ಈ ಥರ ನಿಯಮಗಳಿದ್ದರೆ ಇನ್ನೊಂದು ವ್ರತದಲ್ಲಿ ಇನ್ನೊಂದು ಥರ ನಿಯಮಗಳಿರುತ್ತೆ. ಸಪೋಸ್ ಮೊನ್ನೆ ನಡೆದಂಥ ವಾರಾಹಿ ಅಮ್ಮ ನವರಾತ್ರಿಯಲ್ಲಿ ಸಂಜೆ ಟೈಮ್ ಮಾಡಬೇಕು ಅನ್ನೋದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಸನ್ಸೆಟ್ ಆದಮೇಲೆ ವಾರಾಹಿ ಅಮ್ಮನ ಪವರ್ ತುಂಬ ಜಾಸ್ತಿ ಆಗುತ್ತೆ. ಸೊ ಗುಪ್ತವಾಗಿ ಮಾಡ್ಕೋಬೇಕು ಆ ಪೂಜೆನ ಅಂತಲೂ ಹೇಳ್ತಾರೆ. ಅದೇ ಥರ ಇನ್ನೊಂದು ದೇವ್ರಿಗೆ ಇನ್ನೊಂದು ಥರ ಇರುತ್ತೆ. ಸೊ ನಾನು ಹೇಳೋದೇನು ಅಂದರೆ, ನಾನಿಲ್ಲಿ ತೋರಿಸ್ಕೊಟ್ಟಿದ್ದಂಥ ಪ್ರೊಸೀಜರ್ ಎಲ್ಲ ವ್ರತಗಳಿಗೂ ಅಪ್ಲೈ ಆಗೋದಿಲ್ಲ. ಸೊ ಇದನ್ನು ವೆಂಕಟೇಶ್ವರ ಸ್ವಾಮಿ ವ್ರತ ಅಂತ ಹೇಳ್ತಾರೆ. ಆ್ಯಂಡ್ ಇದು ಓನ್ಲಿ ಫಾರ್ ವೆಂಕಟೇಶ್ವರ ಸ್ವಾಮಿ. ಪ್ರತಿಯೊಬ್ಬರಿಗೂ ಎಲ್ಲ ವಿಷಯನೂ ಅಥವಾ ಎಲ್ಲ ನಿಯಮಗಳು, ಎಲ್ಲ ಪಾಲನೆಗಳು ಗೊತ್ತಿರಲೇಬೇಕು ಅಂತ ಏನಿಲ್ಲ. ಕೆಲವೊಂದನ್ನು ನೋಡಿ ಕಲ್ತ್ಕೋತಾರೆ, ಕೆಲವೊಂದನ್ನು ಕೇಳಿ ಕಲ್ತ್ಕೋತಾರೆ. ಸೊ ಆದ ಕಾರಣ ನಾನು ಇದನ್ನು ಇಲ್ಲಿ ಹೇಳಿದ್ದೀನಿ. ಸೊ 2ನೇ ವಾರ ವ್ರತ ಮಾಡುವಂಥವ್ರು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು, ಒಳಗೆ ಹೊರಗೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಗಂಜಲ ಹಾಕ್ಕೊಂಡು ಮನೆ ಹೊರಿಸ್ಕೊಂಡು, ದೇವ್ರ ಮನೆ, ದೇವ್ರನ್ನ ಸ್ಥಾಪನೆ ಮಾಡುವಂಥ ಜಾಗ ಇವೆಲ್ಲ ಶುದ್ಧಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪೀಠ ಹಾಕಿ, ಪೀಠದ ಮೇಲೆ ಅರಿಶಿನ ಕುಂಕುಮ ಇವೆಲ್ಲ ಇಟ್ಟು, ಅಷ್ಟದಳ ಪದ್ಮ ರಂಗೋಲಿ ಹಾಕಿ, ಅದರ ಮೇಲೆ ಬಿಳಿ ಬಟ್ಟೆ ಹಾಕ್ಕೊಂಡು ಮೊದಲು ವಿಘ್ನೇಶ್ವರನ ಸ್ಥಾಪನೆ ಮಾಡಿಕೊಂಡು, ಅರಿಶಿನದ ವಿಘ್ನೇಶ್ವರ ಅಥವಾ ಮೂರ್ತಿ ಯಾವುದಾದ್ರೂ ನಿಮ್ಮ ಹತ್ರ ವಿಘ್ನೇಶ್ವರನ ಮೂರ್ತಿ ಇದ್ದರೆ ಅದನ್ನು ಕೂಡ ಇಟ್ಟು, ಅದಕ್ಕೆ ಗರಿಕೆ ಹೂವು ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿ, ಆಮೇಲೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಕೊಂಡು, ವಿಗ್ರಹ ಇದ್ದರೆ ವಿಗ್ರಹ ಕೂಡ ಇಟ್ಕೋಬೋದು. ಅದಾದಮೇಲೆ ದೀಪಗಳಿಟ್ಟು, ಮಾವಿನ ಎಲೆ ಇಟ್ಟು ಕಳಸ ಸ್ಥಾಪನೆ ಮಾಡ್ಕೋಬೇಕು. ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಈ ಮಂತ್ರನ ನೀವು ಹೇಳಬೇಕು. ಮೊದಲನೇದು ಗಂಗಾದೇವಿ ಮಂತ್ರ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಯಸ್ಮಿನ್ ಸನ್ನಿಧಿಂ ಕುರು. ಎರಡನೇದು ದುರ್ಗಾದೇವಿ ಮಂತ್ರ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥೆ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೂರನೇದು ಮಹಾಲಕ್ಷ್ಮಿ ಮಂತ್ರ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖುಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ 3 ಮಂತ್ರ ಹೇಳಿಕೊಂಡು ಕಾಯಿ ಸ್ಥಾಪನೆ ಮಾಡಿ, ನಂತರ ಕಳಸಕ್ಕೆ ನೀವು ಕಂಕಣ ಕಟ್ಕೊಂಡು ಮಂಗಳಾರತಿ ಮಾಡ್ಕೋಬೇಕು ದೇವಿಗೆ. ಸ್ವಾಮಿಗೆ ಹೂವಿನ ಅಲಂಕಾರ ಮಾಡ್ಕೋಬೇಕು. ನೀವು ಯಾವುದೆಲ್ಲ ಹೂಗಳನ್ನ ತಗೊಂಡಿದ್ದೀರೋ ಅದರಲ್ಲಿ ನೀವು ದೇವಿಗೆ ಮತ್ತು ಸ್ವಾಮಿಗೆ ಇಬ್ರಿಗೂ ಅಲಂಕಾರ ಮಾಡ್ಕೋಬೇಕು. ಲಕ್ಷ್ಮೀ ದೇವಿಗೆ ನಾನಿಲ್ಲಿ ಜಾಜಿ ಹೂವು ಇಟ್ಟಿದ್ದೀನಿ. ಜಾಜಿ ಹೂವು ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಜಾಜಿ ಹೂವು ಒಂದೇ ಅಲ್ಲ, ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಅಗಲವಾಗಿರುವಂಥ ಡೇರೆ ಹೂವು ಮತ್ತು ಕಮಲದ ಹೂವು, ತಾವರೆ ಹೂವು ಇವೆಲ್ಲ ತುಂಬ ಇಷ್ಟವಾದದ್ದು. ನಿಮಗೆ ಅನುಕೂಲ ಇದ್ದರೆ ಸ್ವಾಮಿಗೆ 7 ಥರದ ಹೂಗಳನ್ನ ಕೊಡ್ಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದೆಲ್ಲ ಇದೆಯೋ ಅದೆಲ್ಲ ಇಟ್ಕೋಬೋದು. ಅಲಂಕಾರ ಮಾಡಾದಮೇಲೆ ದೇವಿಗೆ ತಾಂಬೂಲ ಕೊಡಬೇಕು. ಹೇಗೆ ಕೊಡಬೇಕು, ಏನೆಲ್ಲ ಕೊಡಬೇಕು ತಾಂಬೂಲದಲ್ಲಿ ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತು ದೀಪ ಮಾಡ್ಕೊಳೋದನ್ನು ಕೂಡ ಹಾಕಿದ್ದೀನಿ, ಹೇಗೆ ಕಲಿಸ್ಕೊಳೋದು ಅಂತ. ಸ್ವಾಮಿಗೆ ಪ್ರಸಾದಕ್ಕೆ ನಾನಿಲ್ಲಿ ಬೆಲ್ಲದ ಪೊಂಗಲ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಬೆಲ್ಲದ ಪಾನಕ, ತುಳಸಿ ನೀರು ಇವಿಷ್ಟು ಮಾಡ್ಕೊಂಡಿದ್ದೀನಿ. ಪಂಚಾಮೃತ ಕೂಡ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಸ್ವಾಮಿಗೆ ಇಟ್ಟಾದಮೇಲೆ ನಾವು ಕಲಸಿಟ್ಕೊಂಡಿರುವಂಥ ಹಸಿಟ್ಟನ್ನ ದೀಪದ ಆಕಾರದಲ್ಲಿ ಮಾಡಿ ಅದಕ್ಕೆ ನಾಮ ಬಳಿಬೇಕು. ಬಳ್ದಾದ್ಮೇಲೆ ಅದನ್ನು ವೀಳ್ಯದೆಲೆ ಮೇಲೆ ಇಡಬೇಕು. ನಾನಿಲ್ಲಿ 5 ವೀಳ್ಯದೆಲೆ ಮೇಲೆ 7 ದೀಪ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಇನ್ನಿಷ್ಟು ಅಲಂಕಾರ ಮಾಡಬೇಕು ಸ್ವಾಮಿಗೆ ಅನ್ನೋದಾಗಿದ್ರೆ ಮಾಡ್ಕೋಬೋದು. ಸಗಣಿ ದೀಪ ಕೂಡ ಮರಿದಂಗೆ ಇಟ್ಕೋಬೇಕು. ಸ್ವಾಮಿ ಬಲಕ್ಕೆ ಅಥವಾ ಎಡಕ್ಕೆ ಯಾವ ಕಡೆ
ನಿಮಗೆ ಜಾಗ ಇದೆಯೋ ಆ ಕಡೆ ಇಟ್ಕೊಬೋದು. ಮೊದಲನೇ ವಾರದಲ್ಲಿ ನಾವು ಏನೆಲ್ಲ ಮಾಡಿದ್ದೀವೋ ವ್ರತದಲ್ಲಿ ಅದನ್ನೇ 2ನೇ ವಾರದಲ್ಲೂ ಕೂಡ ಮಾಡ್ಕೋಬೇಕು. ಆದರೆ ಈ ತಂಬಿಟ್ಟಿನ ದೀಪಕ್ಕೆ ಒಂದಕ್ಕೆ ಮಾತ್ರ ನಾವು 7 ಬತ್ತಿಗಳನ್ನ ಹಾಕ್ಕೊಂಡಿದ್ವಿ ಮೊದಲನೇ ವಾರದಲ್ಲಿ. ಈ 2ನೇ ವಾರದಲ್ಲಿ 2 ತಂಬಿಟ್ಟಿನ ದೀಪಗಳಿಗೆ 2 ಥರ 7 ಬತ್ತಿಗಳನ್ನ ಹಾಕೋತಾ ಇದ್ದೀವಿ. ಅದು ಒಂದು ಚೇಂಜ್ ಆಗಿರುತ್ತೆ 2ನೇ ವಾರದಲ್ಲಿ. 3ನೇ ವಾರದಲ್ಲಿ ನೀವು 3 ತಂಬಿಟ್ಟಿನ ದೀಪಗಳಿಗೆ 3 ಥರ 7 ಬತ್ತಿಗಳನ್ನ ಹಾಕ್ಕೋಬೇಕು. ಈ ಥರ ಎಲ್ಲ ಮೊದಲು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸ್ವಾಮಿಗೆ ಅಲಂಕಾರ, ಕಳಸ ಪ್ರತಿಷ್ಠಾಪನೆ, ತಾಂಬೂಲ, ದೀಪಗಳು, ಪ್ರಸಾದ ಮತ್ತು ಪಂಚಾಮೃತ, ನೈವೇದ್ಯ, ಸಗಣಿ ದೀಪ ಇವಿಷ್ಟು ರೆಡಿ ಮಾಡಿಕೊಂಡು ಆಮೇಲೆ ನಾವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು. ಮೊದಲನೇ ವಾರದಲ್ಲಿ ನಿಮ್ಮ ಕೋರಿಕೆ ಅಥವಾ ಸಂಕಲ್ಪನ ಒಂದು ಪೇಪರಲ್ಲಿ ಬರೆದು ಅಥವಾ ಅದ್ರ ಪ್ರತಿಬಿಂಬನ ಇಟ್ಟು ನೀವು ಪೂಜೆ ಮಾಡಿರ್ತೀರ. ಅದನ್ನು 2ನೇ ವಾರ ಕೂಡ ಅದೇ ಪ್ರತಿಬಿಂಬ ಅಥವಾ ಅದೇ ಪೇಪರ್ನ ನೀವು ಸ್ವಾಮಿ ಹತ್ರ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ನಿಮ್ಮನೆ ಸುತ್ತಮುತ್ತಲೋ ಅಥವಾ ಎಲ್ಲಾದರೂ ಹತ್ತಿರದಲ್ಲಿ ಪಾರಿಜಾತ ಹೂವು ಇದ್ದರೆ ಆದಷ್ಟು ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಪಾರಿಜಾತ ಪ್ರಿಯ ಗೋವಿಂದ ಅಂತ ಹೇಳ್ತಾರೆ. ತುಂಬ ಇಷ್ಟವಾದದ್ದು ಪಾರಿಜಾತ ಮತ್ತು ತುಳಸಿ ಪತ್ರೆ, ಇವೆರಡನ್ನ ಆದಷ್ಟು ಇಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಆಗಿಲ್ಲ ಅಂದರೆ ತುಳಸಿ ಮತ್ತು ಈ ಥರ ಹೂಗಳಾದರೆ ಸಾಕಾಗುತ್ತೆ. ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂ ಹಿಡಿದು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು 3 ದೇವರುಗಳಿಗೆ ಅಕ್ಷತೆ ಹೂ ಸಮರ್ಪಣೆ ಮಾಡಬೇಕು. ಇದಾದಮೇಲೆ ಗೋವಿಂದ ಅಷ್ಟೋತ್ತರ ಓದಬೇಕು. ಅದಾದಮೇಲೆ ಗೋವಿಂದ ನಾಮಾಲು, ನಿಮಗೆ ಇನ್ನೂ ಟೈಮ್ ಇದೆ ಅಂದರೆ ಲಕ್ಷ್ಮೀ ದೇವಿ ಅಷ್ಟೋತ್ತರನೂ ಓದ್ಬೋದು. ಅದಾದಮೇಲೆ ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಸ್ವಾಮಿಗೆ. ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರನ್ನ ಹೇಗೆ ತೆಗಿಬೇಕು, ಕಳಸ ಹೇಗೆ ಕದಲಿಸ್ಬೇಕು, ಇದೆಲ್ಲದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.